ನಮಸ್ಕಾರ ಎಲ್ಲರಿಗೂ. ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಸರ್ಕಾರದ ಕಡೆಯಿಂದ ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಯಾವಾಗ ಪಡೆಯಬಹುದು ಅಥವಾ ಸರ್ಕಾರದ ಕಡೆಯಿಂದ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಪಿಂಚಣಿದಾರರು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಯಾವಾಗ ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ಖಾತೆಗೆ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಜಮಾ ಆಗ್ತಾ ಇದೆಯಾ, ಯಾವ ತಿಂಗಳ ಹಣ ಜಮಾ ಆಗಿದೆ ಅಥವಾ ಯಾವ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ನೀವೇ ಸ್ವತಃ ಒಂದು ಸ್ಟೇಟಸ್ ಮೂಲಕ ಮಾಹಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಸರ್ಕಾರದ ಕಡೆಯಿಂದ ಬರುವಂತ ಪಿಂಚಣಿ ಹಣ ಸ್ಥಿತಿ ಅಥವಾ ಪಿಂಚಣಿ ಸ್ಟೇಟಸ್ ನ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕ್ಲರ್ಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸರ್ಕಾರದ ಪಿಂಚಣಿಗಳ ಯೋಜನೆಗಳಾಗಿರುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಮೈತ್ರಿ ಪಿಂಚಣಿ ಆಗಿರ್ಬೋದು ಮತ್ತು ಇನ್ನಿತರ ಪಿಂಚಣಿಗಳ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಹಣವನ್ನು ಕೂಡ ಪಡಿತಾ ಇರ್ತೀರಾ. ಅದೇ ರೀತಿಯಾಗಿ ಈ ಒಂದು ಏಪ್ರಿಲ್ ತಿಂಗಳ ಹಣ ಯಾವಾಗ ಜಮಾ ಆಗಲು ಪ್ರಾರಂಭವಾಗುತ್ತೆ ಅಥವಾ ಪಿಂಚಣಿದಾರರು ತಮ್ಮ ಒಂದು ಖಾತೆಗೆ ಏಪ್ರಿಲ್ ತಿಂಗಳ ಹಣವನ್ನು ಯಾವಾಗಿಂದ ಪಡೆಯಬಹುದು ಅಂತ ಕೇಳಿದ್ರೆ ಮೇ 10ನೇ ತಾರೀಕೊಳಗಡೆ ನಿಮ್ಮ ಒಂದು ಖಾತೆಗೆ ಹಣ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಮೇ 10ನೇ ತಾರೀಕುವರೆಗೂ ಕಾಯ್ದು ನೋಡಿ. ಖಂಡಿತವಾಗಿ ಕೂಡ ನೀವು ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ. ಇನ್ನು ಮುಖ್ಯವಾಗಿರುವಂತದ್ದು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಪೆನ್ಷನ್ ಅಮೌಂಟ್ ಜಮಾ ಆಗ್ತಾ ಇದೆಯಾ, ಜಮಾ ಆಗ್ತಾ ಇತ್ತು ಅಂತಂದ್ರೆ ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಅಥವಾ ಯಾವ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ನೀವೇ ಸ್ವತಃ ಒಂದು ಸ್ಟೇಟಸ್ ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಪೆನ್ಷನ್ ಸ್ಟೇಟಸ್ ಅಥವಾ ಪಿಂಚಣಿಯ ಸ್ಥಿತಿನ ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಪಿಂಚಣಿಯ ಸ್ಥಿತಿನ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮೊದಲದಾಗಿ ಇಲ್ಲಿ ಕಾಣುವಂತಹ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿದ್ದೀರಾ. ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಒಂದು ಆಯ್ಕೆ ಕಾಣ್ತಾ ಇದೆ ನೋಡಬಹುದು, ಪಿಂಚಣಿ ಸ್ಥಿತಿ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ. ಇಲ್ಲಿ ಎಂಟರ್ ಬೆನಿಫಿಷರಿ ಐಡಿ ಅಂತ ಬಂದಿದೆ ನೋಡಬಹುದು. ನಿಮ್ಮ ಹತ್ರ ಕಡ್ಡಾಯವಾಗಿ ಬೆನಿಫಿಷರಿ ಐಡಿ ಇರಲೇಬೇಕಾಗಿರುತ್ತೆ. ಬೆನಿಫಿಷರಿ ಐಡಿ ಇತ್ತು ಅಂತಂದ್ರೆ ಮಾತ್ರ ಈ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಕ್ಕೆ ಆಗುವಂತದ್ದು. ಬೆನಿಫಿಷರಿ ಐಡಿನ ಯಾವ ರೀತಿಯಾಗಿ ಪಡೆಯಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಬೆನಿಫಿಷರಿ ಐಡಿ ಅಥವಾ ಬೆನಿಫಿಷರಿ ನಂಬರ್ ನ ಕೂಡ ಪಡೆಯಬಹುದಾಗಿರುತ್ತೆ. ಬೆನಿಫಿಷರಿ ಐಡಿ ನಂಬರ್ ಇದ್ದಂತವರು ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಬೆನಿಫಿಷರಿ ಐಡಿ ನಂಬರ್ ನ ಸರಿಯಾಗಿ ಎಂಟರ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕಾಣ್ತಿದೆ ನೋಡಬಹುದು. ಈ ಒಂದು ಕ್ಯಾಪ್ಚಾ ಕೋಡ್ ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ಸರ್ಚ್ ಅಂತ ಇರುತ್ತೆ ನೋಡಬಹುದು. ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪಿಂಚಣಿದಾರರ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಕೂಡ ಇಲ್ಲಿ ಬಂದಿರುತ್ತೆ. ಎಲ್ಲ ವಿವರಗಳನ್ನ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಫ್ರಮ್ ಡಿಸೆಂಬರ್ 2023 ಅಂತ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ. ಬೆನಿಫಿಷರಿ ಐಡಿ ಅಥವಾ ಆರ್ಡಿ ನಂಬರ್ ಅಂತ ಬಂದಿರುತ್ತೆ. ಆರ್ಡಿ ನಂಬರ್ ಇಂದನೂ ಕೂಡ ನೀವು ಸರ್ಚ್ ಮಾಡಬಹುದು. ಬೆನಿಫಿಷರಿ ಐಡಿ ನಂಬರ್ ಇಂದನೂ ಕೂಡ ನೀವು ಸರ್ಚ್ ಮಾಡಬಹುದಾಗಿರುತ್ತೆ. ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಬೆನಿಫಿಷರಿ ಐಡಿ ಅಥವಾ ಆರ್ಡಿ ನಂಬರ್ ನ ಎಂಟರ್ ಮಾಡಿ. ನಂತರ ಶೋ ಅಂತಿರುತ್ತೆ. ಶೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಸರ್ಕಾರದ ಕಡೆಯಿಂದ ಹಣ ಜಮಾ ಆಗಿರುವಂತಹ ಎಲ್ಲ ಮಾಹಿತಿ ಕೂಡ ಇಲ್ಲಿ ಲಭ್ಯವಿರುವಂತದ್ದು. ಇಲ್ಲಿ ಬೆನಿಫಿಷರಿ ನೇಮ್ ಅಂತಿರುತ್ತೆ, ಅಂದ್ರೆ ಪಿಂಚಣಿದಾರರ ಹೆಸರು ಅಂತ. ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಪ್ರತಿ ತಿಂಗಳು ಅಂತ ಇಲ್ಲಿ ಅಮೌಂಟ್ ಕೂಡ ಇರುವಂತದ್ದು. ಮುಖ್ಯವಾಗಿ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಇರುತ್ತೆ, ಅಂದ್ರೆ ಯಾವ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅಂತ. ಇಲ್ಲಿ ಪೇಮೆಂಟ್ ಡೇಟ್ ಕೂಡ ಇರುವಂತದ್ದು, ಅಂದ್ರೆ ಯಾವ ದಿನಾಂಕದಂದು ಹಣ ಜಮಾ ಆಗಿದೆ ಅಂತ ಇಲ್ಲಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಸ್ಟೇಟಸ್ ಅಲ್ಲಿ ಸಕ್ಸಸ್ ಅಂತ ಇರುವಂತದ್ದು. ಈ ರೀತಿಯಾಗಿ ಇತ್ತು ಅಂತಂದ್ರೆ ಈ ಒಂದು ತಿಂಗಳ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಅಂತ ಮಾಹಿತಿನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ಪಿಂಚಣಿದಾರರು ತಮ್ಮ ಒಂದು ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ಪಿಂಚಣಿದಾರರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.